ಖಾನ್ ದೇಶದ ಶಿಕ್ಷಣ ಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರೋದಿಲ್ಲಿ ಬಹಳ ಕೆಲವಾರು ವಾರಗಳ ಕಾಲದ ಸಿಜೆಪಿ, ಆಮ್ ಆದ್ಮಿ, ಕಾಂಗ್ರೆಸ್ ಈ ಪ್ರತಿಭಟನೆ ನಂತರದಲ್ಲಿ ಪ್ರಧಾನವಾಗಿ ಬರೋದಿಲ್ಲಿ ಸಿಜೆಪಿಯೇ. ಅದರಲ್ಲೂ ಕೂಡ ಅಭಿಜಿತ್ ದೀಪ್ಗೆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತಲೇ ಶುರು ಮಾಡಿಕೊಂಡು ಅದರ ಮೂಲಕ ಸಂಘಟನೆ ಮಾಡಿದಂಥ ಒಂದು ಹೋರಾಟ ನಾನ್ ಪೊಲಿಟಿಕಲ್ ಔಟ್ಫಿಟ್ ಇದು ಸೋಫಾ. ಇಲ್ಲಿವರೆಗೂ ಕೂಡ ಇದು ಚುನಾವಣೇತರವಾಗಿರ್ತಕ್ಕಂಥ ಒಂದು ಸಂಘಟನೆ. ಇಲ್ಲಿವರೆಗೂ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ, ಸಿಜೆಪಿಯಿಂದ ಯಾರು MP ಇಲ್ಲ, MLA ಇಲ್ಲ, ಯಾರು ಸೆಂಟ್ರಲ್ ಮಿನಿಸ್ಟ್ರ್ ಇಲ್ಲ. ಸೊ ಒಂದು ಸಂಘಟನೆ ಮಾಡಿಕೊಂಡು ಒಂದು ಹೋರಾಟವನ್ನು ಇವರು ಜೋರಾಗಿ ಸಂಘಟಿಸಿದ್ರು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅಂಥೇಳಿ ಇವರ ಬೇಸಿಕ್ ಆಗ್ರಹ. ಕಾಂಗ್ರೆಸ್ 5 ಕೋಟಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಜೆಪಿಯವರು 1 ಕೋಟಿ ಪರಿಹಾರ ಕೊಡಬೇಕು, ಎಲ್ಲ ವಿದ್ಯಾರ್ಥಿಗಳ ಮೇಲಿನ ಕೇಸನ್ನು ವಜಾ ಮಾಡಬೇಕು. 3 ಬೇಡಿಕೆಯಲ್ಲಿ 1 ಬೇಡಿಕೆ ಈಡೇರಿದೆ. 3 ಪ್ರಮುಖ ಬೇಡಿಕೆ ನಮ್ಮದಿತ್ತು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಬೇಡಿಕೆ ಬಂದು ಪ್ರಧಾನ ರಾಜೀನಾಮೆ ಕೊಡಬೇಕು ಅಂತ ಒಂದು. ಎರಡನೇದು ಅಂತ ಬಂದಾಗ ಯಾರೆಲ್ಲ ಮೃತಪಟ್ಟಿದ್ದಾರೋ ಅವರಿಗೆ 1 ಕೋಟಿ ತಲಾ ಪರಿಹಾರ ಕೊಡಬೇಕು. ಮೂರನೇದು ಅಂತ ಬಂದಾಗ ಏನು ಗಲಾಟೆ ಆಯಿತು ಹೋರಾಟದ ಸಂದರ್ಭದಲ್ಲಿ ಕೇಸ್ ಹಾಕಿದ್ದೀರಲ್ಲ, ಕೇಸ್ ವಾಪಸ್ ತಗೊಳ್ಬೇಕು ಅಂಥೇಳಿ. ಅದರಲ್ಲಿ ಮೊದಲ ಬೇಡಿಕೆ ಮಾತ್ರ ಈಡೇರಿದೆ ಅಂತೇಳಿ ಇದೀಗ ಸಿಜೆಪಿ ಹೇಳ್ತಾ ಇದೆ. To the people of India, this is how a democracy should be. ये लोकतंत्र है। मुझे पिछले तो डरना नहीं है। डेमोक्रेसी है। अगर डेमोक्रेसी में बोलने से डर लगने लगे तो कैसी डेमोक्रेसी है? डरना नहीं है। अगर अपनी आवाज उठाओगे तभी ये लोग लाइन में रहेंगे और इन्हें लाइन में रखना जरूरी है क्योंकि